ಏನ್ ಮಂಜಣ್ಣ, ಅನಿಲನ್ ತಲೆಗೆ ಐಟಮ್ ಇಕ್ಕಿಸ್ಬಿಟ್ರಿ? ಎಂತ ಮಾತಾಡ್ತೀರಾ ಬಾಸು? ಆ ಪಾಗಲು ಬಬ್ಲು ಸೇರ್ಕೊಂಡು ಪೊಲೀಸಿಗೆ ಹಾಕೊಟ್ಟಿರೋದು. ಅದವ್ರ ಕರ್ತವ್ಯ ಬಿಡಿ. ದುಶ್ಮನನ್ ಮೇಲೆ ಹಿಂದೆಯಿಂದನೋ ಮುಂದೆಯಿಂದನೋ ಹೊಡೆದು ಬೀಳಿಸ್ತಾ ಇರಬೇಕು. ಆದ್ರೆ ಬಜಾರ್ ನಮ್ ಕೈಯಲ್ಲಿದೆ, ಪೊಲೀಸ್ ನಮ್ ಜೇಬಲ್ಲಿದ್ದಾರೆ ಅಂತೆಲ್ಲ ಬಿಲ್ಡಪ್ ಕೊಡ್ತಾ ಇದ್ರೆ ಅದೆಲ್ಲ ಬೂಸಿನ. ಯಾರನ್ನ ನಂಬ್ತೀರಾ ಬಾಸು? ಎದುರುಗಡೆ ಎಲ್ಲ ಚೆನ್ನಾಗೇ ಇರ್ತಾರೆ, ಬ್ಯಾಕಲ್ಲಿ ಆಟ ಆಡ್ಬಿಡ್ತಾರೆ. ಪಾಗಲ್ದು ಓವರ್ ಆಯ್ತು ಅನ್ಸ್ತಾ ಇಲ್ಲ? ಅನ್ಸೋದೇನು ಓವರ್ರೆ. ಇವತ್ತು ಅವನಿಗೆ ಡೀಲ್ ಫಿಕ್ಸ್ ಮಾಡಿದ್ದೀನಿ. ಹೌದು, ಇದೇನು ಇದಕ್ಕಿದ್ದಂಗೆ ಫೀಲ್ಡಿಂಗ್ ಇಕ್ಕಾಯ್ತಾ? ನನ್ನ ಎನ್ಕೌಂಟರ್ ಮಿಸ್ ಆದ ತಕ್ಷಣ ಹೆದರ್ಕೊಂಡು ಊರ್ ಬಿಟ್ಬಿಟ್ಟಿದ್ದಾನೆ. ಕೋಲಾರ ಹತ್ರ ಅದು ಹಳ್ಳಿಯಲ್ಲಿ ಸೆಟ್ಲ್ ಆಗಿದ್ದಾನಂತೆ. ಆದ್ರೆ ಅವನ್ ಬ್ಯಾಡ್ ಟೈಮ್. ನಮ್ ಜಾಕ್ಸನ್ ಕುಮಾರ್ ಅಂದು ಅದೇ ಊರು. ಅಲ್ಲಿರೋ ಹುಡುಗರೆಲ್ಲ 2 ಫುಲ್ ಬಾಟ್ಲಿಗೆ ಸೆಟ್ ಆಗ್ಬಿಟ್ಟಿದ್ದಾರೆ. ಇವತ್ತು ಪಾಗಲ್ ಪಕ್ಕಾ ಫಿಕ್ಸು. ಇರೋ ಕೇಸ್ಗಳಿಂದಾನೇ ಈಚೆ ಬಂದಿಲ್ಲ. ಈ ಗ್ಯಾಪ್ ಅಲ್ಲಿ ಹೊಸ ಟೆನ್ಷನ್ ಬೇಕಾ ಕೇಳಿ ಅಣ್ಣ ಅವನ್ಗೆ. ಏ ಚಿಟ್ಟೆ, ಅವ್ನ್ ನನಗೆ ಹೊಡಿತೀನಿ ಅಂದ್ರೆ ಬಿಟ್ಬಿಡ್ತಾ ಇದ್ದೆ. ಒಂದ್ ಪಕ್ಷ ನನಗೆ ಹೊಡೆದಿದ್ರು ಬಿಟ್ಬಿಡ್ತಾ ಇದ್ದೇನೋ. ಆದ್ರೆ ಪ್ರಿಯನ್ ಮೇಲೆ ಆಸಿಡ್ ಹಾಕ್ತೀನಿ ಅಂತ ಒಂದೇ ಒಂದ್ ಲೈನ್ ಬಿಟ್ಟ ನೋಡು, ಅವ್ನ್ ಲೈಫಲ್ಲೇ ಮೇಜರ್ ಮಿಸ್ಟೇಕ್ ಅದು. ಆಗ್ತೀನಿ ಅಂದ, ಹಾಕ್ಲಿಲ್ವಲ್ಲ? ಎದುರ್ಸಕ್ ಹೇಳಿರ್ಬೋದು. ಎದುರ್ಸಕ್ಕೆ ಹೇಳಿರೋದು. ನಾನ್ ಪ್ರಿಯನ್ ವಿಷಯಕ್ಕೆ ಎದುರ್ಕೊಂತೀನಿ ಅಂತ ಗೊತ್ತಿದ್ದು ಹೇಳಿರೋದು. ಗಾಬರಿ ಬೀಳ್ಲೇಬೇಕು. ಲೊಬ್ಬುಸ ಎತ್ತೋ ಗಾಡಿ. ರಾತ್ರಿ ಒಳಗೆ ಕೋಲಾರಲ್ಲಿ ಇರ್ಬೇಕು, ಟ್ರಾಫಿಕ್ ಜಾಸ್ತಿ. ಹಲೋ, ಆಗ್ತಾವ್ರ? ಬಂದೆ ಅಣ್ಣ. ನಮ್ ಚಿಕ್ಕಪ್ಪನ ಮಗ ದುಶ್ಯಾಸನ್ ಪಾಲ್ಟ್ ಹಾಕವನೆ. ನೆಂಟ್ರೆಲ್ಲ ಬಂದವ್ರಂತೆ, ಹೋಗಿ ಮುಯ್ಯಾಕ್ ಬಂದ್ಬಿಡ್ಲಾ? ಏನ್ ಡಾರ್ಲಿಂಗ್ ನಿನ್ ರೋದ್ನೆ? ಇಲ್ಲೇ ಸೀರೆ ಸೆಳಿತಾವನೆ ದುಶ್ಯಾಸ್ನ. ಇವನ್ಗೆ ಮುಯ್ಯಾಕೋ ಅಣ್ಣ. ಸದ್ಯ ಚಿಕ್ಕಪ್ಪನ ಮಗ ಕಣ, ಹೋಗ್ದಿರ ಬೇಜಾರ್ ಮಾಡ್ಕೋತಾರೆ. ಹೋಗ್ ಸಾಯಿ, ಬರ್ತಾ ಒಂದ್ ಕ್ವಾರ್ಟರ್ ಸಿಕ್ಕಿದ್ರೆ ಎತ್ತಾಕೊಂಬಾ. ಆಯ್ತಣ್ಣ, ಚಟ್ನೆ ಹೋಗಿ ಪಟ್ನೆ ಬಂದ್ಬಿಡ್ತೀನಿ. ಯಾರ್ಯಾರು? ಒಬ್ನೇ. ಟೈಟಾ? ಫುಲ್ಲು. ತಗೋ, ಒಂದ್ ವಾರ ಯಾರ ಕಣ್ಗೂ ಕಾಣಿಸ್ಕೋಬೇಡ, ಊರ್ ಬಿಟ್ಬಿಡು. ಆಯ್ತಣ್ಣ. ಅನಿ ಬೇಡ ಡಾರ್ಲಿಂಗ್, ನಾ ಫೀಲ್ಡ್ ಬಿಟ್ಬಿಟ್ಟಿದ್ದೀನಿ. ಹಳ್ಳಿಲ್ ಸೆಟ್ಲು, ಜಮೀನು ಹುಡುಕ್ತಾ ಇದ್ದೀನಿ. ಲೈಫಲ್ಲಿ ನಿನ್ನ ತಂಟೆಗೆ ಬರಲ್ಲ ಡಾರ್ಲಿಂಗ್. ನಾನು ರೌಡಿ ಅಲ್ಲ, ರೈತ. ಔಟಾ? ವಾಶ್ ಔಟ್. ಹೀಗೆ ದಾರುಣವಾಗಿ ಕೋಲಾರ ಸಮೀಪದ ರಾವುತನಹಳ್ಳಿಯಲ್ಲಿ ಕುಖ್ಯಾತ ರೌಡಿ ಶ್ರೀನಿವಾಸ್ ಅಲಿಯಾಸ್ ಪಾಗಲ್ ಸೀನಾ ಕೊಲೆಯಾಗುತ್ತಾನೆ. ಅವನನ್ನು ಕೊಂದ ಪಾತಕಿಗಳು ನಮ್ಮ ತಂಡವನ್ನು ಅವರಿದ್ದ ಸ್ಥಳಕ್ಕೆ ಕರೆಸಿಕೊಂಡು ಹೇಳಿದ್ದಿಷ್ಟು: ಅನಿಲ ಒಬ್ನೇ ಬಾಸು ಬೆಂಗಳೂರಿಗೆ, ಯಾವನ್ನು ಮಾತಾಡಂಗಿಲ್ಲ. ಯಾವನ್ನಾದ್ರೂ ಲಡತ್ ನಿಂತ್ಕೊಂಡ್ರೆ ಮಕ್ಕ ಮುದ್ದಿ ನೋಡಲ್ಲ, ಮೂಟೆ ಕಟ್ ಕಳಿಸ್ತಾ ಇರ್ತೀವಿ. ಪಾಗಲ್ಗಾಗಿದ್ ಗತಿನೇ ಆನಂದ್ ಮಕ್ಳಿಗಾಗೋದು. ಹುಷಾರ್. ಅರೆ ಅಮ್ಮ, ಕೇಳಿಸ್ಕೊಂಡೆ ಅಲ್ಲ? ಅವರೇ ಎಲ್ಲಾರ್ಗು ಎಚ್ಚರಿಕೆ ಮಾಡ್ತಾ ಇದ್ದಾರೆ, ಅವ್ರ ತಂಟೆಗೆ ಬರಬೇಡಿ ಅಂತ. ನಿನಗ್ಯಾಕೆ ಇವನು ಸಾಬರಿ? ಇಲ್ಲ ಸರ್, ಅವ್ನು ತುಂಬಾನೇ ಒಳ್ಳೆಯವನು. ನೋಡಿದ್ವಿಯಲ್ಲ, ಒಂದು ಜೀವನ ತೆಗೆದವನು ಒಳ್ಳೆಯವನು ಅನ್ನೋಕೆ ನಿನಗೆ ಮನ್ಸಾರ ಯಾಕೆ ಬರ್ತದೆ? ಸಾರಿ ಸರ್, ಬಟ್ ನಾನು 20 years ಇಂದ ಅವನು ನೋಡ್ತಿದ್ದೀನಿ. ಐ ಡೋಂಟ್ ನೋ ವೈ ಹಿ ಇಸ್ ಬಿಹೇವಿಂಗ್ ಲೈಕ್ ದಿಸ್. ದೇರ್ ಹ್ಯಾಸ್ ಟು ಬಿ ಸಮ್ ರೀಸನ್. ಅದರ್ವೈಸ್ ಹಿ ಇಸ್ ಅ ಜೆಮ್ ಆಫ್ ಅ ಪರ್ಸನ್ ಬೈ ಹಾರ್ಟ್. ಅರೆ ಅಮ್ಮ, ಐ ಡೋಂಟ್ ಬಿಲೀವ್ ಇಟ್. ಒಳ್ಳೆ ಹೃದಯ ಇದ್ದಿದ್ರೆ ಒಳ್ಳೇದು ಹಾಳಾಗಿ ಹೋಗಲಿ. ಹೃದಯ ಇರೋ ಯಾರಾದ್ರೂ ಕೊಲೆ ಮಾಡಿ ಈ ರೀತಿ ಕ್ರೂರಿ ಆಗ್ತಾರ? ನೋಡಮ್ಮ, ನಿನ್ನ ಬಗ್ಗೆ ನನಗೆ ಹೆಮ್ಮೆ ಇದೆ. ಸಾಮಾನ್ಯ ಪೇದೆ ಮಗಳು ಈ ರೀತಿ ದೊಡ್ಡ ಅಚೀವ್ಮೆಂಟ್ ಮಾಡಿರೋದು ಹ್ಯಾಟ್ಸ್ ಆಫ್. ನ್ಯಾಷನಲ್ ಲೆವೆಲ್ ಹೆಸರು ಮಾಡಿರೋ ನೀನೆಲ್ಲಿ? ಇವತ್ತು ನಾಳೆ ಡೆಡ್ ಬಾಡಿ ಬೀದಿ ಹೆಣಾಗೋ ಅವನೆಲ್ಲಿ? ಬೇಡಮ್ಮ, ರಿಕ್ವೆಸ್ಟ್ ಮಾಡ್ತೀನಿ, ಕ್ರಿಮಿನಲ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಇನ್ನ ಸಾಧನೆ ಬಗ್ಗೆ ಗಮನ ಕೊಡು. ಇನ್ನು ಎತ್ತರಕ್ಕೆ ಬೆಳಿ. ಅನಿಲ ಮಾಮೂಲಿ ರೌಡಿಗಳ ತರ ಕೊಲೆ ಸುಲಿಗೆ ಮಾತ್ರ ಅಲ್ಲ, ಜೊತೆಗೆ ಸಿನಿಮಾ ರೌಡಿಗಳ ತರ ಮ್ಯಾಡ್ ಲವ್ ಬೇರೆ ಮಾಡ್ತಾನೆ. ಇವ್ನ್ ಪ್ರೀತಿ ಮಾಡ್ತಿರೋ ಆ ಪುಣ್ಯಾಕಿತ್ತಿ ಹೆಸರು ಕೇಳಿದ್ರೆ ನೀವು ಬೆಚ್ಚ ಬೀಳೋದ್ರಲ್ಲಿ ಸಂದೇಹನೇ ಇಲ್ಲ. ಈ ಅನಿಲನ್ ಪ್ರೇಯಸಿ ಬೇರೆ ಯಾರು ಅಲ್ಲ, ಇವತ್ತು ಬಾಲಿವುಡ್ ನಲ್ಲಿ ಸ್ಟಾರ್ ಆಗಿ ಮಿಂಚ್ತಾ ಇರೋ ನಮ್ಮ ಬೆಂಗಳೂರಿನ ಹುಡುಗಿ
ಪ್ರಿಯಾಂಕಾ. ಏನ್ ದಿವ್ಯಾ ಇದೆಲ್ಲ? ಟಿವಿಲಿ ಯಾಕೆ ಏನೇನೋ ಈ ಬುಲ್ಶಿಟ್ ಎಲ್ಲ ತೋರಿಸ್ತಾ ಇದ್ರು? ಬುಲ್ಶಿಟ್ ಅಲ್ಲ, ಅದು ಸತ್ಯ. ಅಂದ್ರೆ ಅನಿ ನನ್ನ ಲವ್ ಮಾಡ್ತಾ ಇದ್ನಾ? ಪ್ರಾಣಕ್ಕಿಂತ ಜಾಸ್ತಿ. ಮತ್ಯಾಕ್ ಯಾವತ್ತೂ ನನ್ ಮುಂದೆ ಹೇಳಿಲ್ಲ? ಹೇಳಿದ್ರೆ ನೀನೆಲ್ಲಿ ನೊಂದ್ಕೋತೀಯ ಅಂತ ಭಯ. ನಿನ್ ಮನ್ಸಿಗೆ ಸ್ವಲ್ಪ ಕೂಡ ನೋವು ಮಾಡಕ್ ಇಷ್ಟ ಇರ್ಲಿಲ್ಲ ಅವನ್ಗೆ. ಹುಚ್ಚ ಕಣೆ ಅವನು. ನನ್ಗೇನು ಅರ್ಥ ಆಗ್ತಿಲ್ಲ ದಿವಿ, ನಾನ್ ಕನ್ಫ್ಯೂಸ್ ಆಗ್ತಿದ್ದೀನಿ. ಅನಿ ನನ್ನ ಲವ್ ಮಾಡಕ್ಕೂ ಅವನಿವತ್ ತಲುಪಿರೋ ಈ ಸ್ಥಿತಿಗೂ ಏನ್ ಸಂಬಂಧ? ನೀನ್ ಬಾಂಬೆಗೆ ಹೋಗೋದು ಅವನಿಗೆ ಸ್ವಲ್ಪ ಕೂಡ ಇಷ್ಟ ಇರ್ಲಿಲ್ಲ. ಅವತ್ ನೀನ್ ಹೊರಟ್ಬಿಟ್ಯಲ್ಲ, ಆ ಟೈಮ್ಗೆ ನಮ್ಮ ಅಣ್ಣ ಮೋಹನನ್ ಕೊಲೆ ಆಯ್ತು. ಇಡೀ ಕ್ವಾರ್ಟರ್ಸ್ ಭಯದಲ್ಲಿ ಮುಳುಗ್ತು. ಮನೆಯಿಂದ ಹೊರಗ್ ಬರಕ್ಕೂ ಎಲ್ಲ ಹೆದರ್ತಿದ್ರು. ಎಲ್ಲ ಅನಿಲಿಂದಾನೇ ಆಗಿದ್ದು. ಅವನ್ ಪ್ರಿಯಂಗೋಸ್ಕರ ರೌಡಿಗಳನ್ನ ಎದುರು ಹಾಕೊಂಡ ಅಂತ ಗುಟ್ಟಾಗಿ ಮಾತಾಡೋಕ್ ಶುರು ಮಾಡಿದ್ರು. ಅನಿಲ್ ಜೊತೆ ಸೇರ್ಬೇಡಿ ಅಂತ ಎಲ್ರ ಮನೇಲೂ ಸ್ಟ್ರಿಕ್ಟ್ ಆಗಿ ಆರ್ಡರ್ ಆಯ್ತು. ಇಷ್ಟ್ರಲ್ಲೇ ಅನಿಲ್ನ ಕೊಂದ್ ಹಾಕ್ತಾರೆ ಅಂತ ಇಡೀ ಏರಿಯಾ ತುಂಬಾ ಸುದ್ದಿ ಹರಡ್ತು. ಬಿಡಲ್ಲ ಕಣೋ, ಅವ್ರು ನನ್ನ ಬದುಕಕ್ ಬಿಡಲ್ಲ. ಕಾಂಪೌಂಡ್ ದಾಟ್ಲಿ ಅಂತ ಕಾಯ್ತಾವ್ರೆ. 2 ದಿನ ಕಾದು ಒಳಗಡೆ ನುಗ್ಗಿದ್ರು ನುಗ್ಬೋದು. ಅನಿ, ತಿರ್ಗಾ ನಿಮ್ಮ ಅಪ್ಪನ್ ಕರ್ಕೊಂಡೋಗಿ ತಪ್ಪಾಯ್ತು ಅಂತ ಕೇಳಿ ಕಾಂಪ್ರೋ ಆದ್ರೆ? ಬೇಕಾದ್ರೆ ಪ್ರಿಯಾಂಕ್ ಫೋನ್ ಮಾಡಿ ಅವಳ ಕೈಯಲ್ಲೇ ಹೇಳಿಸ್ತೀನಿ. ಪ್ಲೀಸ್ ಕಾಂಪ್ರಮೈಸ್ ಆಗು ಅನಿ. ಅಣ್ಣನ್ ಕಳ್ಕೊಂಡೆ, ನಿನ್ನೂ ಕಳ್ಕೊಳಕ್ ನಂಗೆ ಇಷ್ಟ ಇಲ್ಲ. ರೇ ಸಿಸ್ಟರ್, ದಯವಿಟ್ಟು ಕಣ್ಣಲ್ಲಿ ಮಾತ್ರ ನೀರ್ ಹಾಕ್ಬೇಡ್ರಿ. ನೀವ್ ಹೆಣ್ಮಕ್ಳು ಸುಸ ಒಂದೇ ಒಂದ್ ತೊಟ್ಟು ಕಣ್ಣೀರು ಅಂಡರ್ವುಡ್ ಅಲ್ಲಿ ಲೀಟರ್ ಗಟ್ಲೆ ರಕ್ತ ಹರಿಸ್ಬಿಡ್ತದೆ. ಸರಿ, ಈಗ ನಿನ್ ಡಿಸಿಷನ್ ಏನಪ್ಪಾ? ಪಾಗಲ್ ಗ್ಯಾಂಗ್ ಯಾರು ದುಶ್ಮನ್ಗಳಿಲ್ವಾ? ಯಾಕಿಲ್ಲ? ಹಳೆ ಪಂಟ್ರು ಗಡಾರಿ ಮಜಾ ಜೈಲಲ್ಲಿ ಕುತ್ಕೊಂಡು ಬಾಯ್ ಬಡ್ಕೋತಾವನೆ. ಯಾವನಾದ್ರೂ ಸಾಥ್ ಕೊಡ್ರು ಪಾಗಲ್ ಗ್ಯಾಂಗ್ ನ ತೀರ್ಸ್ಬಿಡ್ತೀನಿ ಅಂತ. ಒಬ್ನು ಮುಂದೆ ಬರ್ತಾ ಇಲ್ಲ. ಅವನ್ನ ನಂಗೆ ಮೀಟ್ ಮಾಡ್ತೀನಿ. ಏನಂದ? ನಿನ್ನ ನಡಿ ಈಗ್ಲೇ. ಒಂದ್ಸಲ ಯೋಚನೆ ಮಾಡ್ ಬಸ್ಸು. ಎಲ್ಲ ಮಾಡಾಯ್ತು, ಬಾಬಾ. ಅಣ್ಣ, ಅನಿ, ಅಣ್ಣ, ಅನಿ. ನಿಮ್ಮಿ, ಇವ್ನೇನಾದ್ರೂ ಮಾಡ್ಕೋತಾನ್ ಕಣೆ. ದಿವಿ ರಾತ್ರಿ 3 ಸಲ ಜೋರಾಗಿ ಕಿರ್ಚ್ಕೊಂಡು ಎದ್ಬಿಟ್ಟ. ಬೆಳಗಿನ ಜಾವ ಪ್ರಿಯಾ ಪ್ರಿಯಾ ಅಂತಿದ್ದ. ಅವ್ನ್ ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದಾನ್ ಕಣೆ. ಹೆದರ್ಕೊಂಡ್ಮೇಲೆ ಕ್ಷಮೆ ಕೇಳ್ಬೇಕು ತಾನೆ. ಕೇಳ್ಸಕ್ಕ ಭಿತ್ರಿ ಎಲ್ಲಿದ್ದಾಳೆ? ಏನೇ ಆದ್ರೂ ನನ್ನ ಮಗ ಗಡಾರಿ ಒಳಗಿದ್ರು ರಾಯಲೆ, ಹೊರಗಿದ್ರು ರಾಯಲೆ. ಅವನ್ ದರ್ಬಾರ್ ನೋಡು. ಅವನಿಗೆ ನಾವೇನೆ ಸುಳ್ಳು ಕಾಯಿಲೆ ಬರ್ಸಿ ಎಣ್ಣೆ ಊಹಿಸಿ ಕಾವು ಬೇರೆ ಕೊಡಿಸ್ಬೇಕು. ಏನ್ ಧರ್ಮಕ್ಕೆ ಕೊಡ್ಸ್ತೀರಾ? ಗೌರ್ಮೆಂಟ್ ಸಂಬಳಕ್ಕಿಂತ ಡಬಲ್ ಕೊಯ್ಕೊಂತೀರಾ? ರೆಡ್ಡಿ ಇರೋ ನಿಮಿಷ. ಭಯ್ಯ ಬೂಸನ್ ಫ್ರೆಂಡ್ಸು, ಅದೇ ಪ್ರಾಬ್ಲಮ್ ಅಂತ ಹೇಳಿದ್ನಲ್ಲ. ಸರಿ, ಒಳಗ್ ಕೂರ್ಸು. ಬೂಸಾ ಬನ್ರೋ. ಏನಪ್ಪ ನಿನ್ ಪ್ರಾಬ್ಲಮ್? ಸರ್, ನಾನು ಬದುಕಬೇಕು ಸರ್. ಇದೇನೋ ಸಾರೋಗಿರು ಅಂತವನೇ, ಮಚ್ ಮುಟ್ಟವನೋ ಇಲ್ವೋ? ಅಣ್ಣ, ಬಬ್ಲನ್ ಸ್ಕ್ರಾಪ್ ಮಾಡಿದ್ ನಾವು 3 ಅಣ್ಣ. ಓ ಪರವಾಗಿಲ್ಲ, ಒಳ್ಳೆ ರೆಕಾರ್ಡೇ ಐತೆ. ಸರಿ, ಈಗ ನಿನ್ನ ಬದುಕ್ಬೇಡ ಅಂತಿರೋದು ಯಾರಪ್ಪ? ಪಾಗಲ್ ಸೀನಿನಿಂದ ಸ್ಟಾರ್ಟ್ ಆಯ್ತು. ಮಾಪಿ ಗೌಡನ್ ತಕ ಹೋಗಿ ನಿಂತೈತೆ. ಹೋಗಿ ಹೋಗಿ ಆ ಕಿರಾತಕರನ್ನ ಎದುರಾಕೊಳ್ಳೋದು ಸಿಟಿ ವೀರಪ್ಪನ್ಗಳವರು. ಗುರು, ಬೆಜ್ಜನ್ ರೌಂಡಿಂಗ್ಸ್ ಆಗ್ತವ್ರೆ. ಯಾವ ಟೈಮಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಸರಿ, ಯಾವ್ದಾರ ಒಂದ್ ವಿಕೆಟ್ ಡೌನ್ ಮಾಡ್ಬಿಡಿ, ಒಂದ್ ಲೆವೆಲ್ಗೆ ಎದುರ್ತಾರೆ. ಐತೇನಪ್ಪಿ ಮೀಟ್ರು? ಎತ್ತಿ ಆ ಪಾಗಲ್ನ ಸಪೋರ್ಟ್ ಮಾಡ್ತೀರಾ? ಆಯ್ತು ಮಾಡೋಣ. ಅಲ್ಲ, ಎತ್ತದೆತ್ತಿಯ ಆ ಮಾಪಿನ ಎತ್ಬಿಡು. ಮಾಫಿನ? ಅವ್ರನ್ನ ಯಾಕೆ? ಏ ದಡ್ಡ, ಅವನ್ ದುಡ್ಡು ಅವನ್ ಸಾತು ಇವಿರೋದಕ್ಕೇನೆ. ಈ ಜೂನಿಯರ್ ಜುಟ್ಟುಗಳೆಲ್ಲ ಅಷ್ಟೊಂದು ಜೋಸಲ್ಲಿ ಮರಿತಾ ಇರೋದು. ದೊಡ್ಡ ತಲೆ ತೆಗೆದ್ರೆ ದೊಡ್ಡ ಹೆಸರು ಬರ್ತದೆ, ನಿನ್ ಲೈಫು ಸೇಫ್ ಆಯ್ತದೆ. ನನಗತ್ರ ಯಾವ ಇಂಟ್ರೆಸ್ಟ್ ಇಲ್ಲ ಸರ್. ಇಂಟ್ರೆಸ್ಟಿಕ್ ಮಾಡಕ್ಕೆ ಇದೇನು ಇಂಜಿನಿಯರ್ ಕೆಲಸನ? ತಾಕತ್ತಿದ್ರೆ ಸಾಕು. ಅದಿದೆ, ಆದ್ರೆ ಮಾಫಿ ಗೌಡ್ರು ಪಾಪ ನೋಡು, ನೀನ್ ಎಳ್ಸು ಅಂತ ಇದ್ರಲ್ಲೇ ಗೊತ್ತಾಯ್ತದೆ. ಇದು ಕುದುರೋ ಕೇಸಲ್ಲ. ನೀನ್ ವಾಲ್ಟ್ ನಡಿ. ಸರ್ ಸಾರಿ ಪ್ಲೀಸ್ ಸರ್, ನನಗೆ ಯಾರು ಪರಿಚಯ ಇಲ್ಲ. ಅವ್ರ ಅಕಸ್ಮಾತ್ ನಂಗೆ ಏನಾದ್ರು ಮಾಡ್ಬಿಟ್ರೆ, ನನಗೆ ಮಾಡಿದ್ರು ಪರವಾಗಿಲ್ಲ ಸರ್, ಆದ್ರೆ ನಮ್ಮ ಮನೆಯವ್ರಿಗೆ ಏನಾದ್ರು ಮಾಡ್ಬಿಟ್ರೆ ಮಾಡೇ ಮಾಡ್ತಾರಮ್ಮ. ಅವ್ರಿಗೆ ಗುನ್ನಿ ಸಿಕ್ಕಾದ್ಮೇಲೆ ಮುಗೀತು. ಈಗ ಪಾಗಲ್ನ ಎತ್ತಿತ್ಯಾ ಅನ್ಕೊಳ್ಳೋಣ. ಅವನ್ ಗ್ಯಾಂಗಲ್ ಅವಂತರ ಚಿಲ್ಟು ಪುಟ್ಟುಗಳು ಎಷ್ಟು ಜನ ಇಲ್ಲ? ಸಿಕ್ಕಾಬಟ್ಟೆ. ಅವರಲ್ಲಿ ಒಬ್ಬ ಡಿಸೈಡ್ ಮಾಡಿದ್ರೆ ಸಾಕು, ನೀನ್ ಡಿಸೈಡ್ ಆಯ್ತ್ಯಾ, ತಿರ್ಗಾ ರಿಸ್ಕು. ಅದೇ ಮಾಪಿನ ಎತ್ತಿದ್ರೆ ನಿನ್ ಲೆವೆಲ್ಲು ದೊಡ್ಡದಾಯ್ತದೆ. ಜುಟ್ಟುಗಳು ನಿನ್ ಟಚ್ ಮಾಡಕ್ಕೂ ಹೆದರ್ಕತ್ತಾರೆ. ಅರ್ಥ ಆಯ್ತಾ ಲಾಜಿಕ್ಕು? ಸರಿ, ದುಡ್ಡು ಹುಡುಗನ ನಾನು ಫಿಡ್ ಮಾಡ್ತೀನಿ, ನೀ ಡೀಲ್ ಕ್ಲೋಸ್ ಮಾಡ್ಬಿಡು. ಏನೇ ಆಗ್ಲಿ ಭಯ ಮಾತ್ರ ಬೀಳಕ್ ಹೋಗ್ಬೇಡ. ಬ್ಯಾಕ್ ಗ್ರೌಂಡ್ ಅಲ್ಲಿ ನಾನು ಇರ್ತೀನಿ. ಆಯ್ತಣ್ಣ. ಬೂಸಾ, ನಿಂಗೆ ರಿಂಗ್ ಹಾಕ್ತೀನಿ. ಸರಿ ಅಣ್ಣ.
ಎಲ್ಲಲ್ಲ ಮಿಕ್ಕದ ಐಕ್ಳು? ಅಣ್ಣ ಟ್ರಾಫಿಕಲ್ಲಿ ಸಿಗಾಕೊಂಡಿರ್ಬೇಕಣ್ಣ. ಹಾಯ್ ಹುಡುಗರು ಯಾರು ಇದ್ದಂಗಿಲ್ಲ. ಟೈಮ್ ಬಂತು ಮಾಫಿಗೆ. ಹುಡುಗರನ್ನ ಆಮೇಲೆ ಅಟ್ಯಾಕ್ ಮಾಡಕ್ಕೆ ಹೇಳು. ಹಲೋ ಗೆಳೆಯರೇ, ಎಲ್ಲಿದ್ದೀರಿ? ಓಹೋ, ಹಳೆ ಸ್ನೇಹಿತರ ಕಾರ್ನಲ್ಲಿ ಬರ್ದೇ ಇರೋಕ್ಕಾದದ? ಬಂದೆ ಅಲ್ಲೇ ಇರಿ. ಲೇ ಮಗ, ಅಣ್ಣ. ನನ್ ಕ್ಲಾಸ್ಮೇಟ್ ಮಂಜುನಾಥ್ ರೆಡ್ಡಿ ಅಂತ ಇಲ್ಲೇ ಒಳಗಡೆ ಕುಂತವನೆ. ಹೋಗಿ ಕಾಪಿ ಕುಡ್ಕೊಂಬರ್ವಾ ಬಾ. ಆಯ್ತಣ್ಣ. ನಮಸ್ಕಾರ ಅಣ್ಣ. ಯಾರೋ ಕಂದ? ಓ, ನಂಜುಂಡ ಸ್ವಾಮಿ ಮಗ. ತಪ್ಪಾಯ್ತಣ್ಣ. ತಪ್ಪಾಯ್ತು ಅಂತ ತೆಪ್ಕಿರೋದ್ ಬಿಟ್ಟು ನಿಗರಾಡಿದ್ರೆ ಬುಟ್ಟವ ಐಕ್ಳು ಪೆಟ್ಟವೆ. ಪೆಟ್ಟಿಸ್ಕಳಿ. ಇಲ್ಲ ಅಣ್ಣ, ಇನ್ಮೇಲೆ ಹಂಗೆಲ್ಲ ಆಗಲ್ಲ. ಹೆಂಗ್ ನಂಬುದು? ನೀವ್ ನಂಬೇಡಿ, ನಾವೇ ನಂಬಿಸ್ತೀವಿ. ಏನ? ನಿಮ್ಮ ಹಣೆ ಬರಗಳು ಎಕ್ಕುಟ್ಟು ಹೋಗ್ತಿರೋದನ್ನ. ಏನ್ರು? ಏನ್ರ ಇದು? ಅಣ್ಣ